ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ವಿವೇಕ್ ತುಂಬಾನೇ ಕೊಡ್ದಿರ್ತಾನೆ. ಗೌರಿಗೆ ಪಾಠ ಕಲ್ಸಕ್ಕೆ ಅಂತಾನೆ ಅವಳ ರೂಮ್ ಹತ್ರ ಬಂದು ಜೋರಾಗಿ ಕೂಗಾಡ್ತಾ ಇರ್ತಾನೆ. ಏ ಪುಣ್ಯವತಿ, ಬಾರೆ ಈಚೆ ಬಾರೆ ಅಂತ ಡೋರ್ ತೆಗಿಯೋಕೆ ಹೋಗ್ತಾನೆ. ಆಗ ಡೋರು ಓಪನ್ ಆಗೋದಿಲ್ಲ. ಅದನ್ನ ನೋಡಿ ವಿವೇಕ್, ಎಂತ ಮಾಯಂಗಿರೇನೆ ನೀನು, ಒಳಗಡೆಯಿಂದ ಲಾಕ್ ಅದೇಗೆ ಹಾಕೋತೀಯಾ? ನೀನ್ ಬೀಗ ಹಾಕೊಂಡ್ರೆ ನಾನೇನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ಕಿಟಕಿಲಿ ಬಂದು ನಿಂಗೆ ಟಾರ್ಚರ್ ಕೊಡ್ತೀನಿ ಕಣೆ ಅಂತ ಆ ಕಿಟಕಿ ಹತ್ರ ಬರ್ತಾನೆ. ಕಿಟಕಿಲಿ ಬೀಗ ಇರೋದನ್ನ ನೋಡಿ, ಓ ಬೀಗ ಇಲ್ಲೇ ಇದೆಯಾ, ಸರಿ ಮಾಡ್ತೀನಿ ತಡಿ ನಿನಗೆ ಅಂತ ಬೀಗನ ತೆಗೆದು ಒಳಗಡೆ ಹೋಗೇ ಬಿಡ್ತಾನೆ. ಆಗ ಅವರಿಗೆ ತುಂಬಾನೇ ಭಯ ಶುರು ಆಗುತ್ತೆ. ಯಾಕೆ ಯಾಕೆ ಬಂದಿದ್ದೀರಾ ಇಲ್ಲಿಗೆ, ಹೊರಟೋಗಿ ಮೊದಲು ಅಂತ ಹೇಳ್ತಾಳೆ. ಏನೋ ನನ್ನೇ ಹೋಗು ಅಂತೀಯಾ? ಇದು ನನ್ನ ಮನೆ, ನೀನು ಹೋಗ್ಬೇಕು, ನಾನು ಹೋಗಲ್ಲ. ನಿನಗೊಂದು ಪಾಠ ಕಲ್ಸಿನೇ ಇವತ್ತು ನಾನು ಹೋಗೋದು. ಅಟ್ ಸಲೀಸಾಗಿ ನಿನ್ನ ನೆಮ್ಮದಿಯಿಂದ ಇರೋಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಓ, ತುಂಬಾನೇ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ. ಫಸ್ಟ್ ಟೈಮ್ ಮಾಡ್ಕೊಳ್ಳೋಕ್ಕೆ ಪೂರ್ತಿಯಾಗಿ ರೆಡಿ ಆಗಿದ ಥರ ಕಾಣಿಸ್ತಾ ಇದೆ. ನನ್ನ ಜೀವನ ಅದೇ ಸಾರಿನೇ ನೀನು ಹಾಳು ಮಾಡ್ತೀಯಾ? ಈ ಸಾರಿ ಹಾಳು ಮಾಡೋಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಗೌರಿ ಹತ್ರ ಹೋಗ್ತಾ ಇರ್ತಾನೆ. ಗೌರಿ ರೀ, ಬರಕ್ಕೆ ಹೋಗ್ಬೇಡಿ ಪ್ಲೀಸ್, ಬರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ ಇರ್ತಾಳೆ. ಆಗ ವಿವೇಕ್, ಯಾಕೆ ಬರಬಾರ್ದು, ಬಂದೇ ಬರ್ತೀನಿ. ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ? ಸಾಧ್ಯನೇ ಇಲ್ಲ ಕಣೆ. ನೀನು ಕೊಟ್ಟಿರೋ ಕಷ್ಟ ಒಂದ ಎರಡ, ಅಷ್ಟೆಲ್ಲ ಮರೆತು ನೀನ ಸುಮ್ಮನೆ ಇರೋಕ್ಕೆ ಬಿಟ್ಬಿಡ್ಲ ನಾನು ಅಂತ ಅನ್ಕೊಂಡು ಗೌರಿ ಹತ್ರ ಹೋಗ್ತಾ ಇರ್ತಾನೆ. ಆಗ ಸಡನ್ಲಿ ಕಾಲ್ ಸ್ಲಿಪ್ ಆಗಿ ಗೌರಿ ಮೇಲೆ ಬಿದ್ದೋಗ್ಬಿಡ್ತಾನೆ. ಆಗ ಗೌರಿ ಭಯ ಪಟ್ಕೊಂಡು ವಿವೇಕ್ನ ಅಲ್ಲೇ ಒಂದು ಚಾಪೆ ಮೇಲೆ ಮಲಗಿಸ್ತಾಳೆ. ಆಗ ಗೌರಿ ವಿವೇಕ್ ಹತ್ರ ಹೋಗಿ ಕೂತ್ಕೋತಾಳೆ. ಆಗ ವಿವೇಕ್ ಗೌರಿ ಕೈ ಹಿಡ್ಕೊಂಡು, ಏ ಪುಣ್ಯವತಿ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಚೆನ್ನಾಗಿದ್ದೀನಿ ಅಂತ ಕೊಬ್ಬ ನಿನಗೆ, ನಿನ್ ಕೊಬ್ಬನ ಹೇಗೆ ಇಳಿಸ್ತೀನಿ ಅಂತ ನೋಡು. ನನ್ನ ಜೀವನ ಪೂರ್ತಿ ನಿನ್ನ ಕ್ಷಮಿಸಲ್ಲ ಕಣೆ ನಾನು ಅಂತ ಗೌರಿ ಕೈ ಹಿಡ್ಕೊಂಡು ಬೈತಾ ಹಾಗೆ ನಿದ್ದೆ ಮಾಡ್ಬಿಡ್ತಾನೆ ವಿವೇಕ್. ಆ ಇಡೀ ರಾತ್ರಿ ಗೌರಿ ರೂಮಲ್ಲೇ ವಿವೇಕ್ ಮಲಗಿರ್ತಾನೆ. ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಗೌರಿ ತುಳಸಿ ಪೂಜೆ ಮಾಡೋಕೆ ಅಂತ ಗಾರ್ಡನ್ಗೆ ಬಂದು ಪೂಜೆ ಮಾಡ್ತಾ ಇರ್ತಾಳೆ. ಈ ಕಡೆ ಹಾಲಲ್ಲಿ ಎಲ್ರು ಕೂತಿರ್ತಾರೆ. ಆದ್ರೆ ಅಜ್ಜಿ ತಾತ ಮಾತ್ರ ಸೆಟ್ ಮಾಡ್ಕೊಂಡು ಮುಖ ಓದಿಸ್ಕೊಂಡು ಕೂತಿರ್ತಾರೆ. ಆಗ ಎಲ್ರು, ಏನಾಯ್ತು, ಯಾಕೆ ಈ ತರ ಕೂತಿದ್ದೀರಾ, ಏನಾಯ್ತು ಅಂತ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆಗ ಅಜ್ಜಿ, ಇನ್ನೇನಾಗ್ಬೇಕು ಏನಾಗ್ಬೇಕು ಅಂತ ನಾವು ಅನ್ಕೊಂಡಿದ್ದು ಅದಾಗ್ತಾ ಇಲ್ಲಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ, ಯಾಕಪ್ಪ ನಿನ್ನೆ ತಾನೇ ಎಲ್ಲಾ ಶಾಸ್ತ್ರನೂ ಮಾಡಿದೀರಾ, ಈಗೇನಾಯ್ತು ಅಂತ ಕೇಳಿದಾಗ, ಇಲ್ಲಮ್ಮ ವಿವೇಕ್ ಇದನ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟ, ನಂಗಿದೆಲ್ಲ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೇಬಿಟ್ಟ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಅಂತ ಹೇಳಿದಾಗ, ಇಲ್ಲಪ್ಪ ಅವನ ಮಾತು ಕೇಳ್ತಾ ಇದ್ನಲ್ಲ, ಯಾಕೆ ಇವತ್ತು ಕೇಳಿಲ್ಲ ಅಂತ ಹೇಳಿದಾಗ, ಯಾಕೋ ಒಂದ್ ಮನ್ಸು ಒಡೆದೋಗಿದ ತರ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ದಿನ ಕಳೆದ್ರೆ ಒಬ್ರನ್ನೊಬ್ರು ಇಬ್ರು ಅರ್ಥ ಮಾಡ್ಕೋತಾರೆ, ಆಮೇಲೆ ಇದೆಲ್ಲ ನಡೆಯುತ್ತೆ, ಅಲ್ಲಿವರೆಗೂ ನಾವು ಏನೋ ಹೇಳೋದ್ ಬೇಡ ಅಂತ ಸುಮ್ಮನೆ ಆಗ್ಬಿಟ್ವಿ ಅಂತ ಅಜ್ಜಿ ತಾತ ಹೇಳ್ತಾರೆ. ಅದೇ ಟೈಮಿಗೆ ಸರಿತಾ ಅಲ್ಲಿಗೆ ಬರ್ತಾಳೆ. ತಗೊಳ್ಳಿ ಮಾವ, ಟೀ ತಗೊಳ್ಳಿ ಅಂತ ಎಲ್ರಿಗೂ ಟೀ ಕೊಡ್ತಾ ಇರ್ತಾಳೆ. ಆಗ ಸರಿತಾ ವಿವೇಕ್ ಬಗ್ಗೆ ಎಲ್ಲ ತಿಳ್ಕೊಂಡು, ನೀವೇನು ತಲೆ ಕೆಡ್ಸ್ಕೊಡಿ ಮಾವ, ಅವನಿಗೆ ಅವಳು ಇಷ್ಟ ಇಲ್ಲ ಅಂದಮೇಲೆ ಅವನಿಗೆ ಬಲವಂತ ಮಾಡೋಕೆ ಹೋಗ್ಬೇಡಿ. ಮದುವೆ ಅವನ ಇಷ್ಟದ ವಿರುದ್ಧವಾಗಿ ಮದುವೆ ಆಗಿದೆ ಅಂದಮೇಲೆ ಇದ್ರ ಬಗ್ಗೆ ಅವನಿಗೆ ಫೋರ್ಸ್ ಮಾಡಬೇಡಿ. ನನ್ನ ಮಗ ಏನು ಅಂತ ನನಗೆ ಗೊತ್ತು, ಅವನು ಇಂಥದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನಿಗೆ ಅರ್ಥ ಆಗುತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಿವೇಕ್ಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡ್ತಾನೆ, ಗೌರಿ ರೂಮಲ್ಲಿ ಇರ್ತಾನೆ. ಇದೇನಿದು, ನಾನು ಎಲ್ಲಿ ಬಂದಿದ್ದೀನಿ, ಅಯ್ಯೋ ಆ ಗೌರಿ ಏನಾದರೂ ನನ್ನ ಎತ್ತಕೊಂಬಂದ್ಲಾ? ಚೆ ಅವಳಿಗೆ ಈ ಥರ ನನ್ನ ಎತ್ಕೊಂಬರೋ ಕ್ಯಾಪಾಸಿಟಿ ಇರಬೇಕಲ್ಲ. ಯಾರಾದ್ರೂ ನೋಡೋಕ್ಕಿಂತ ಮುಂಚೆನೆ ನಾನು ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡು ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಮುಖಾನ ಮುಚ್ಕೊಂಡು ಗೌರಿ ರೂಮಿಂದ ಆಚೆ ಬರ್ತಾ ಇರ್ತಾನೆ. ಈ ಕಡೆಯಿಂದ ಚಂಚಲ ಅವನ್ನ ನೋಡೇ ಬಿಡ್ತಾಳೆ. ಓ, ಇವನು ಎಲ್ಲಿದಾನ, ಅವ್ರಮ್ಮ ನೋಡಿದ್ರೆ ಅಷ್ಟೊಂದು ಬಿಲ್ಡಪ್ ಹೊಡಿತಾ ಇದ್ದಾಳೆ, ಹೇಗಾದ್ರೂ ಮಾಡಿ ಇವ್ರಮ್ಮನ ಮರ್ಯಾದೆ ತೆಗಿಬೇಕು ಅಂತ. ಏನಾಯ್ತಿಗೆ ನೀವು, ನಿಮ್ಮ ಮಗನ ಬಗ್ಗೆ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮ ಮಗ ನೋಡಿದ್ರೆ ಗೌರಿ ರೂಮಿಂದ ಆಚೆ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಏನು, ಅವನು ಅಲ್ಲಿಂದ ಬರ್ತಾ ಇದ್ದಾನ ಅಂತ ಎಲ್ರು ಆ ಕಡೆ ತಿರುಗಿ ನೋಡ್ತಾರೆ. ಅಜ್ಜಿ ತಾತ ಎಲ್ರು ಆ ಕಡೆ ಶಾಕಲ್ಲಿ ನೋಡ್ತಾ ಇರ್ತಾರೆ. ಕೆಲವೊಬ್ರಿಗೆ ಖುಷಿ ಆಗ್ತಾ ಇರುತ್ತೆ, ಓ ಅಂದ್ರು ಅನ್ಕೊಂಡಿದ್ದು ನಡೀತಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಸರಿತಂಗ್ ಮಾತ್ರ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ. ಆಗ ವಿವೇಕ್, ಚಿಕ್ಕಪ್ಪ ಏನೋ ನಿನ್ನ ಅವತಾರ, ಏನೋ ಸ್ಟೋರ್ ರೂಮಿಂದ ಈಚೆ ಬರ್ತಾ ಇದೀಯಾ? ಅಲ್ಲ, ಶಾಸ್ತ್ರನೆಲ್ಲ ಬೇಡ ಅಂತ ಹೇಳಿದೆ ಅಂತ ಅಪ್ಪ ಹೇಳಿದ್ರು, ಆದ್ರೆ ಇವಾಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದೆಯೇ, ಏನು ನಿನ್ನ ಅವಸ್ಥೆ? ಆ ಚಪ್ಲಿನ ಕೆಳಗಾಕಪ್ಪ, ಮೊದಲು ನೋಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ವಿವೇಕ್, ಅಯ್ಯೋ ಹೌದಲ್ವಾ ಅಂತ ಕೆಳಗಡೆ ಚಪ್ಲಿ ಹಾಕೊಂಡು ನಿಂತ್ಕೋತಾನೆ.
ಅದು 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 ಅಂತ ನಿಂತ್ಕೊಂಡಾಗ ಏನೋ ಅದು ಒಳ್ಳೆ ಯುದ್ಧ ಗೆದ್ದಿರೋ ತರ ಕಾಣ್ತಾ ಇದೆಯಲ್ಲೋ, ನಿನ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗತ್ತೆ ಏನೆಲ್ಲ ನಡೀತು ಅಂತ ಅಂತ ಹೇಳ್ತಾ ಇರುವಾಗ, ಏನೋ ಇದು ವಿವೇಕ್, ಏನಾಯ್ತು ನಿನಗೆ, ಅವಳ ರೂಮಿಗೆ ಯಾಕೆ ಹೋಗಿದ್ದೆ ಅಂತ ಸರಿತಾ ಬೈಯೋಕೆ ಶುರು ಮಾಡ್ತಾಳೆ. ಆಗ ವಿವೇಕ್, ಅದು ಹಾಗಲ್ಲಮ್ಮ, ನೀವು ಅನ್ಕೊಂಡಿದ್ದ ಥರ ಅಲ್ಲಿ ಏನು ನಡೆದಿಲ್ಲ, ಅಲ್ಲಿಗೆ ಹೇಗೆ ಹೋದೆ ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ, ದಯವಿಟ್ಟು ನನ್ನ ನಂಬಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಎಲ್ರು ಅವನ್ನ ಒಂಥರ ನೋಡ್ತಾ ಇರ್ತಾರೆ. ಆದ್ರೆ ವಿವೇಕ್ ಮಾತ್ರ ತುಂಬಾನೇ ಮುಜುಗರ ಪಟ್ಕೋತಾ ಇರ್ತಾನೆ. ಆಗ ಚಿಕ್ಕಪ್ಪ, ಓ ಬಲ್ಲನ್ ಮಗ ನೀನು, ಅಷ್ಟೆಲ್ಲ ಮಾಡಿ ಏನು ನಡೆದೇ ಇಲ್ಲ ಅಂತ ಬೇರೆ ಹೇಳ್ತೀಯಲ್ಲೋ, ನೀನ್ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಏನೇನು ನಡೆದಿದೆ ಅಂತ. ಆಗ ವಿವೇಕ್, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಇದು ಒಳ್ಳೆ ಕಥೆ ಆಯ್ತಲ್ಲ, ನಿನ್ ಹೆಂಡ್ತಿಯಪ್ಪ ಅವಳು, ಅವ್ರ ಜೊತೆ ತಪ್ಪು ಮಾಡಿದ್ರೆ ಯಾರಾದ್ರೂ ಬೈತಾರ ನಿನಗೆ, ನಿನ್ನೆ ಅದಕ್ಕೋಸ್ಕರ ಅಲ್ವಾ ಎಲ್ಲ ರೆಡಿ ಮಾಡಿದ್ದು. ಸರಿತಾ, ಮುಚ್ಚೋ ಬಾಯಿ ಸಾಕು, ಏನ್ ಅವಾಗಿಂದ ನಡೆದಿಲ್ಲ ಅಂತ ಹೇಳ್ತಾ ಇದೀಯಾ, ನಿನ್ನ ಅವತಾರ ನೋಡಿದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅಲ್ದೆ ರೆಡ್ ಅಂಡ್ ಬೇರೆ ಸಿಕ್ಕಾಕೊಂಡಿದ್ಯಾ, ಆ ಗೌರಿ ರೂಮಿಂದ ಆಚೆ ಬರೋದನ್ನ ಎಲ್ರು ನೋಡಿದ್ದಾರೆ, ಇನ್ನು ಏನೋ ನಿಂದು ಅಂತ ಸರಿತಾ ಬೈತಾ ಇರ್ತಾಳೆ. ವಿವೇಕ್ ಎಷ್ಟು ಹೇಳಿದ್ರು ಯಾರು ಕೇಳ್ತಾನೆ ಇರೋದಿಲ್ಲ. ಈ ಕಡೆ ಚಿಕ್ಕಪ್ಪ ತಮಾಷೆ ಮಾಡ್ತಾನೆ ಇರ್ತಾನೆ. ಆಗ ತಾತ, ಅಲ್ಲ ವಿವೇಕ್, ನಿನ್ನೆ ಕೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟೆ, ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ಆದ್ರೆ ಇವಾಗ ನೋಡಿದ್ರೆ ಅವಳ ರೂಮಿಂದ ಬರ್ತಾ ಇದೀಯಾ, ನಾವೇನು ಬೇಡ ಅಂತ ಹೇಳ್ತಾ ಇದ್ವಾ, ಆ ಹೂವಿನ ಹಾಸಿಗೆ ಬಿಟ್ಟು ಆ ಶೋರೂಮಲ್ಲಿ ಮಲಗು ಅಂತ ಏನ್ ಕರ್ಮ ಬಂದಿತ್ತು ನಿನಗೆ ಅಂತ ಬೈತಾ ಇರ್ತಾರೆ. ಆಗ ಅಲ್ಲಿಗೆ ಗೌರಿ ಬರ್ತಾಳೆ. ಗೌರಿನ ನೋಡಿ, ಓ ಗೌರಿ ಬಂದ್ಲಲ್ಲ, ಗೌರಿನ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ ಅಂತ ಅನ್ಕೊಂಡು ಕೇಳ್ತಾ ಇರ್ತಾರೆ. ಏನ್ ಗೌರಿ, ವಿವೇಕ್ ಹೇಳ್ತಾ ಇದ್ದಾನೆ ಅಲ್ಲೇನು ನಡೆದೇ ಇಲ್ಲ ಅಂತ, ಅವ್ನು ನಿನ್ನ ರೂಮಿಗೆ ಬಂದಿದ್ದು ನಿಜನಾ ಅಂತ ಕೇಳ್ತಾರೆ. ಹೌದು, ಅವರು ನನ್ನ ರೂಮಿಗೆ ಬಂದಿದ್ರು ನಿಜ, ಆದರೆ ರಾತ್ರಿ ಏನು ನಡೀತು ಅಂತ ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಏನು ನಿನಗೆ ನೆನಪಿಲ್ವಾ, ಇಬ್ರು ಸೇರಿ ನಮಗೆಲ್ಲ ಆಟ ಆಡಿಸ್ತಾ ಇದ್ದೀರಾ, ನಮಗೆಲ್ಲ ಹುಚ್ಚಿಡಿಸ್ಬೇಕು ಅಂತ ಇದ್ದೀರಾ ಅಂತ ಚಂಚಲ ಕೇಳ್ತಾ ಇರ್ತಾಳೆ. ಆಗ ಗೌರಿ, ನನ್ನ ಮೇಲೆ ನಿಮ್ಗೆ ಡೌಟ್ ಇದ್ರೆ ವಿವೇಕ್ನೇ ಕೇಳ್ಬಿಡಿ ಅಂತ ಹೇಳ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.